ಬಿಸಿಲಿನ ಝಳ ಜನರ ನೆತ್ತಿ ಸುಡ್ತಾ ಇದೆ. ಮಠ ಮಧ್ಯಾಹ್ನ ಜನರು ಮನೆಯಿಂದ ಹೊರಬರೋದಕ್ಕೆ ಹೆದರುವಂತಾಗಿದೆ. ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಲ್ಲಂಗಡಿಯ ಮೊರೆ ಹೋಗಿದ್ದಾರೆ, ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಗದಗ ಜಿಲ್ಲಾದ್ಯಂತ ರಣಬಿಸಿಲು ಜನರನ್ನ ಭೂತದಂತೆ ಕಾಡುತ್ತಿದೆ. ಸೂರ್ಯನ ಝಳಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಮಕ್ಕಳು ವಯೋವೃದ್ಧರ ಪಾಡಂತೂ ಹೇಳತೀರದಾಗಿದೆ. ಮಧ್ಯಾಹ್ನ 12ರಿಂದ ಸಂಜೆ 4ರವರೆಗೆ ಜನರು ಮನೆಯಿಂದ ಹೊರಬರಲು ಹೆದರುವಂತಾಗಿದ್ದು, ಸದಾ ಜನಜಂಗುಳಿಯಿಂದ ತುಂಬಿಕೊಳ್ಳುತ್ತಿದ್ದ ಪ್ರಮುಖ ಸರ್ಕಲ್ಗಳು ಖಾಲಿಯಾಗಿವೆ. ಬಿಸಿಲಿನ ಧಗೆಯಿಂದ ಪಾರಾಗಲು ಜನರು ಹಣ್ಣು ಹಾಗೂ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಗದಗ ನಗರದ ತೋಂಟದಾರ್ಯ ಮಠದ ರಸ್ತೆ, ಗಾಂಧಿ ಸರ್ಕಲ್ ಸೇರಿದಂತೆ ಹಲವು ಕಡೆ ಕಲ್ಲಂಗಡಿ ಹಣ್ಣಿನ ಅಂಗಡಿ, ಎಳನೀರು, ಕಬ್ಬಿನ ಹಾಲಿನ ಅಂಗಡಿಗಳು ತಲೆ ಎತ್ತಿವೆ. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಕಲ್ಲಂಗಡಿ ಹಣ್ಣು, ಎಳನೀರಿನ ಬೆಲೆಯೂ ದುಬಾರಿಯಾಗಿದೆ. ಸರಿಯಾಗಿ ಮಳೆ ಇಲ್ಲದ ಹತ್ರ ಹಣ್ಣು ರೇಟ್ ಹೆಚ್ಚಾಗ್ತಾ ಇದೆ. ಹಣ್ಣಿಗೆ ಜನ ಮೊರೆ ಹೋಗ್ತಾ ಇದ್ದಾರೆ. ಭಾಳ ಬಿಸಿಲು ಹೆಚ್ಚಾಗ್ತಿರೋದ್ರಿಂದ ಹಣ್ಣಿಗೆ ಮೊರೆ ಹೋಗ್ತಾ ಇದ್ದಾರೆ. ಈಗ ಎಳ್ನೀರು ವರ್ಷ 30 ರೂಪಾಯಿ ಇರ್ತಿತ್ತು, ಈ ಸಲ 40 ರೂಪಾಯಿ ಮಟ್ಟ ಹೋಗಿದೆ ಸರ್ ರೇಟು. ಇನ್ನೂ ಹೆಚ್ಚಾಗುವ ಸಂಭವ ಐತಿ. ಗದಗ ಜಿಲ್ಲಾದ್ಯಂತ 35ರಿಂದ 39 ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ರಣ ಬಿಸಿಲು ತಡೆದುಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಬರಗಾಲದಿಂದಾಗಿ ಸ್ಥಳೀಯವಾಗಿ ಎಳನೀರು ಹಾಗೂ ಕಲ್ಲಂಗಡಿ ಹಣ್ಣು ಸಿಗ್ತಾ ಇಲ್ಲ. ಬೇರೆ ಕಡೆಗಳಿಂದ ತಂದು ಮಾರಾಟ ಮಾಡೋದ್ರಿಂದ ಬೆಲೆ ಕೂಡ ಹೆಚ್ಚಾಗಿದೆ ಅಂತಾರೆ ವ್ಯಾಪಾರಸ್ಥರು. ಸರ್, ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತೆ ಬರಗಾಲ ಹೆಚ್ಚಿಗೆ ಆಗೈತೆ ರೀ. ಬಿಸಿಲಿನ ಪ್ರಮಾಣ ಮತ್ತು ಪ್ರತಿದಿನ ಹೆಚ್ಚಿಗೆ ಹಾಕೊಂತ ಇರೋದ್ರಿಂದ ಕಲ್ಲಂಗಡಿ ಬೆಳೆ ಸ್ವಲ್ಪ ಭಾಳ ಕಡಿಮೆ ಆಗೈತೆ. ನಮ್ಮ ಕಡೆ ಲೋಕಲ್ ಬೆಳೆ ಭಾಳ ಕಡಿಮೆ ಆಗೈತೆ ರೀ. ಪ್ರತಿ ವರ್ಷ ಸರ್ ಕೆಜಿಗೆ 25 ರೂಪಾಯಿ 30 ರೂಪಾಯಿ ಹಿಂಗೆ ಇರ್ತೈತೆ ರೀ. ಈ ಸರಿ 35ವರೆಗೂ ಮಾರ್ತಿದ್ವಿ ರೀ. ಮತ್ತು ಸಣ್ಣ ಸೈಜ್ ಇದ್ರೆ 30 ರೂಪಾಯಿ ಕೆಜಿ ಕೊಟ್ಟಿರ್ತೀವಿ ರೀ. ಆಮೇಲೆ ತಮಿಳ್ನಾಡಿನಾಗ ಮಾಲ್ ಸ್ವಲ್ಪ ಚಲೋ ಬೆಳಿತೈತೆ ರೀ. ಹಿಂಗಾಗಿ ನಾವು ಸ್ವೀಟ್ ಇರುತ್ತೆ ಅಂತೇಳಿ ಅಲ್ಲಿಂದನೇ ತರಿಸ್ಕೊಂತೀವಿ, ತಮಿಳ್ನಾಡಿಂದನೇ ತರಿಸ್ಕೊಂಡಿರ್ತೀವಿ ರೀ. ಪೀಸಿನ ರೇಟ್ 15 ರೂಪಾಯಿ ಮಾಡೀವಿ ಸರ್, ಸ್ವಲ್ಪ ಸೈಜ್ನಾಗ ಕಡಿಮೆ ಮಾಡೀವಿ ರೀ. ಹಿಂಗಾಗಿ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಜನ ಕಲ್ಲಂಗಡಿಗೆ, ಎಳ್ನೀರು, ಕಬ್ಬಿನ ಹಾಲು, ಮಜ್ಜಿಗೆ ಇಂಥದಕ್ಕೆಲ್ಲ ಮೊರೆ ಹೋಗ್ತಾ ಇದ್ದಾರೆ. ಕಳೆದೊಂದು ವಾರದಿಂದ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಿದೆ. ಇನ್ನು 2 ತಿಂಗಳು ಬಿಸಿಲಿನ ಹಾವಳಿ ಇರಲಿದ್ದು, ಜನರು ಮುಂದಿನ ದಿನಗಳನ್ನ ನೆನೆದು ಬಾಯಿ ಬಿಡುವಂತಾಗಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.